ಕುಂದಾಪುರ ಕಡೆಯವರು ನಾನು ಬೇಸಿಕಲಿ ನಾವು ಸ್ವಲ್ಪ ಸ್ವೀಟ್ ಪ್ರಿಯರು. ನಾನಿವಾಗ ಫಸ್ಟ್ ಟೈಮ್ ಖಾರ ಶಾವಿಗೆ ತಿಂತಾ ಇದ್ದೀನಿ, ಹೊಸ ಶಾವಿಗೆನ ಹೇಳ್ತೀನಿ ಹೆಂಗಿದೆ ಅಂತ. ಇವತ್ತು ಈರುಳ್ಳಿ ದೋಸೆ ತೊಗೊಂಡಿದ್ದೀನಿ ನೋಡಿ, ಎಷ್ಟು ಅದ್ಭುತವಾಗಿದೆ. ಎರಡು ಸೈಡು ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ. ನಮಸ್ಕಾರ, ನಾವಿವತ್ತು ಹಯಗ್ರೀವ ಚಾಟ್ಸಲ್ಲಿದ್ದೀವಿ. ಸೊ ತುಮಕೂರಲ್ಲಿ ಮ್ಯಾರಥಾನ್ ನಡೀತಾ ಇರೋದ್ರಿಂದ ಫುಲ್ಲು ರನ್ ಎಲ್ಲ ಮಾಡಿ ದ ಬೆಸ್ಟ್ ಫುಡ್ಗೆ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ಫುಡ್ ತುಂಬ ಚೆನ್ನಾಗಿದೆ. ದೋಸೆ ತೊಗೊಂಡಿದ್ವಿ, ಅದರದ್ದು ಕೆಂಪು ಚಟ್ನಿ ಇಟ್ಸ್ ಆಫ್ ಡಿಫ್ರೆಂಟ್ ಟೇಸ್ಟ್. ಖಾರ ಇದೆ, ಅಂದರೆ ಚೆನ್ನಾಗಿದೆ ತಿನ್ನೋಕ್ಕೆ. ಸೊ ಕಂಫರ್ಟ್ ಫುಡ್ಡು. ದೋಸೆ, ಇಡ್ಲಿ, ಶಾವಿಗೆ ಭಾತ್ ಎಲ್ಲ ದ ಮೇನ್ ಕಂಫರ್ಟ್ ಫುಡ್ ಆಫ್ ಸೌತ್ ಇಂಡಿಯನ್ಸು. ಸೊ ಈ ಪ್ಲೇಸ್ ಇಸ್ ವರ್ತ್ ವಿಸಿಟಿಂಗ್. ಸೊ ನೋಡಿ, ವಿಸಿಟ್ ಮಾಡಿ. ಫುಡ್ ಚೆನ್ನಾಗಿದೆ ಆ್ಯಂಡ್ ಬ್ರಾಹ್ಮಿನ್ಸ್ ನಡೆಸ್ತಾ ಇದ್ದಾರೆ. ಸೊ ಡೂ ಗಿವ್ ಇಟ್ ಅ ಟ್ರೈ. ಸೊ ಇವತ್ತು ನಾನು ಹಯಗ್ರೀವ ಚಾಟ್ಸಿಗೆ ಬಂದಿದ್ದೀನಿ. ಇಲ್ಲಿ ನಮಗೆ ಮನೆ ಊಟ ಮಾಡ್ದಂಗೆ ಇರುತ್ತೆ ತಿಂಡಿ, ಏನೇ ತಗೊಂಡು. ನಾನು ಇವತ್ತು ಅಕ್ಕಿ ರೊಟ್ಟಿ ತೊಗೊಂಡಿದ್ದೀನಿ. ಸೊ ದಿಸ್ ಅ ಗೋ ಟು ಪ್ಲೇಸ್. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಅಮ್ಮ ಮಾಡಿದ ಥರನೇ ಇರುತ್ತೆ ತಿಂಡಿ ಎಲ್ಲನೂ. ಇಟ್ಸ್ ಸೋ ಯಮ್ಮಿ, ತುಂಬ ಚೆನ್ನಾಗಿದೆ. ಸೊ ಪ್ಲೀಸ್ ಗೋ ಟ್ರೈ. ನಾನು ಫಸ್ಟ್ ಟೈಮ್ ಬಿಸಿಬೇಳೆಬಾತ್ ಟ್ರೈ ಮಾಡ್ತಾ ಇದ್ದೀನಿ. ರಾತ್ರಿ ಅಂದ್ಕೊಂಡೆ ಏನಕ್ಕೋ ಮನೇಲಿ ಮಿಕ್ಸ್ಚರ್ ನೋಡ್ಬಿಟ್ಟು ಬಿಸಿಬೇಳೆಬಾತ್ ತಿನ್ನಬೇಕು ಅನ್ನಿಸ್ತು. ಬಟ್ ತುಂಬ ಚೆನ್ನಾಗಿದೆ ಸರ್. ಈಗ ನಾವು ಮನೇಲಿ ಹೇಗೆ ಮಾಡ್ತೀವೋ ತುಂಬ ಚೆನ್ನಾಗಿದೆ. ನನಗೆ ಗೊಜ್ಜವಲಕ್ಕಿ ಅಂದರೆ ತುಂಬ ಇಷ್ಟ, ಅದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಸಿಬೇಳೆಬಾತ್ ಮಾತ್ರ ನಿಜವಾಗ್ಲೂ ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ. ಮತ್ತು ಎಲ್ಲ ಸರಿಗಿದೆ. ಉಪ್ಪು, ಖಾರ, ಹುಳಿ ತುಂಬ ಚೆನ್ನಾಗಿದೆ ಸರ್. ಟೇಸ್ಟಿಯಾಗಿದೆ, ಹೆಲ್ದಿಯಾಗೂ ಇದೆ, ಹೈಜಿನಿಕ್ ಆಗೂ ಇದೆ. ಎಲ್ಲ ರೀತಿಲೂ ಓಕೆ ಇದೆ ಸರ್. ತುಮಕೂರಲ್ಲಿ ಒಂದು ಒಳ್ಳೆ ಜಾಗ ಬೆಳಗ್ಗೆ ತಿಂಡಿಗೆ ಅಂತ ಅಂದರೆ ಐ ವುಡ್ ಸಜೆಸ್ಟ್ ಹಯಗ್ರೀವ ಚಾಟ್ಸ್. ಹೆಸರು ಚಾಟ್ಸ್ ಅಂತ ಇರ್ಬೋದು, ಬಟ್ ಆದರೆ ತಿಂಡಿ ಸೂಪರಾಗಿರುತ್ತೆ, ಮನೆ ತಿಂಡಿ ಥರ ಇರುತ್ತೆ. ಸೊ ಬೆಂಗಳೂರಿಂದ ಓಡಾಡ್ತಾ ಇರ್ತೀವಿ ನಾವು, ಮನೆಗೆ ಇಲ್ಲಿಗೆ ಬಂದು ಎಲ್ಲ ಸೆಟ್ ಮಾಡ್ಕೊಳ್ಳೋಕೆ ಟೈಮ್ ಇರುವಾಗ ತಿಂಡಿ ತಿನ್ನಬೇಕು ಅಂತಂದರೆ ವಿ ಪ್ರಿಫರ್ ದಿಸ್. ತುಂಬ ಚೆನ್ನಾಗಿದೆ. ಅಂದರೆ ಎಕ್ಸ್ಟ್ರಾ ಮಸಾಲೆ ಇಲ್ಲ, ಮನೇಲಿ ಹೆಂಗೆ ಮಾಡಿದ್ರೆ ಇರುತ್ತೋ ಬ್ರಾಹ್ಮಣರ ಮನೇಲಿ ಆ ಥರ ಇದೆ. ಹೊಟ್ಟೆಗೂ ತಂಪು ಅನಿಸುತ್ತೆ, ತುಂಬ ಓವರ್ ಫಿಡ್ ಅಂತ ಅನಿಸಲ್ಲ. ಆಮೇಲೆ ಕೆಲವು ಐಟಮ್ಸ್ ಎಲ್ಲ ಐಕಾನಿಕ್ ಇದೆ ಇಲ್ಲಿ. ಎಕ್ಸಾಂಪಲ್ ಒತ್ ಶಾವಿಗೆ ಭಾನುವಾರ ಮಾತ್ರ ಮಾಡ್ತಾರೆ ಅನಿಸುತ್ತೆ. ಒಳ್ಳೆ ಬಿಸಿ ಇರುತ್ತೆ, ರುಚಿಯಾಗಿರುತ್ತೆ. ಸೊ ಬರ್ಬೋದು. ಇವತ್ತು ನಾವು ಆ್ಯಕ್ಚುಲಿ ಮ್ಯಾರಥಾನ್ ಹೋಗಿದ್ವಿ, ಅಲ್ಲಿ ತಿಂಡಿ ಕೊಡ್ತಾ ಇದ್ರು ಅವರು, ಬಟ್ ಅದನ್ನು ಬೇಡ ಅಂಥೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಇಮ್ಯಾಜಿನ್ ಎಷ್ಟು ಚೆನ್ನಾಗಿರ್ಬೋದು ಅಂತ. ಸೊ ಗುಡ್. ನಮಸ್ಕಾರ, ನಾನಿವತ್ತು ಬ್ರಾಹ್ಮಿನ್ಸ್ ಕೆಫೆ ಹಯಗ್ರೀವ ಚಾಟ್ಸ್ನಲ್ಲಿದ್ದೀನಿ. ಇನಿಷಿಯಲಿ 2 ಐಟಮ್ ಕೊಟ್ಟಿದ್ದಾರೆ. 2 ಶಾವಿಗೆಗೆ ಸಂಬಂಧಪಟ್ಟಿದ್ದಂಥದ್ದು ನೋಡಿ. ಒಂದು ಸಿಹಿ ಶಾವಿಗೆ, ಅದರ ಜೊತೆ ನಿಮಗೆ ತುಪ್ಪ ಹಾಕಿರೋವಂಥ ಗಸಗಸೆ ಹಾಲು ಸಿಗುತ್ತೆ. ಮತ್ತು ಇನ್ನೊಂದು ಖಾರ ಒತ್ತು ಶಾವಿಗೆ, ಅದ್ರ ಜೊತೆ ಚಟ್ನಿ ಸಿಗುತ್ತೆ. ಏನಪ್ಪ ಅಂದರೆ ಟೆಕ್ಸ್ಚರು ಮತ್ತು ಈ ಫಿನಿಷಿಂಗ್ ಇದೆಯಲ್ಲ, ಫಿನಿಷಿಂಗ್ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಿಮಗೆ ಗೊತ್ತು, ನಾನೊಂದು ಹೋಟ್ಲಿಗೆ ಹೋಗಿದ್ದೆ, ಅಲ್ಲಿ ಟೇಸ್ಟ್ ಕೂಡ ನೋಡಿದೆ, ವಿಡಿಯೋ ಮುಗಿಸ್ಕೊಂಬಂದಿದ್ದೆ. ಸೊ ಇವತ್ತು ಎಲ್ಲ ವೆರಿಫೈ ಮಾಡಿದ ಮೇಲೆ ಟೇಸ್ಟ್ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗೈನ್. ಯಾವುದೇ ಆಡಂಬರ ಇಲ್ಲ, ದೊಡ್ಡ ದೊಡ್ಡ ಬೋರ್ಡ್ಗಳಿಲ್ಲ, ಹೋಮ್ಲಿ ಫೀಲಿಂಗು. ಬಂದು ಟ್ರೈ ಮಾಡ್ಬೋದು ಅಂತ ನನಗನ್ಸುತ್ತೆ ಈ ಐಟಮ್ ನೋಡಿದ ತಕ್ಷಣವೇ. ಓಕೆ, ತಿಂದ್ಬಿಟ್ಟು ಮತ್ತೆ ನೋಡೋಣ ಹೇಗಿರುತ್ತೆ ಅಂತ. ಯಾಕೆ ಸ್ಪಾಸ್ ತಗೊಂಡೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಟೇಸ್ಟನ್ನು ನನ್ನ ನಾಲಿಗೆ ಎಂಜಾಯ್ ಮಾಡ್ತಾಯಿದೆ, ಅಷ್ಟು ಚೆನ್ನಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲದು ಪರ್ಫೆಕ್ಟ್. ಮತ್ತು ತುಂಬ ಹೆವಿ ಕಲರ್ ಇಲ್ಲ, ಅರಿಶಿನ ಲೈಟಾಗಿ ಅರಿಶಿನ ಹಾಕಿದ್ದಾರೆ. ಸೊ ರೆಕಮೆಂಡೆಡ್. ಫಸ್ಟ್ ಐಟಮು ಶಾವಿಗೆ ಬಾತು, ಖಾರ ಒತ್ತು ಶಾವಿಗೆ. ಓಕೆ, ಇದು ಫಸ್ಟ್ ರೆಕಮೆಂಡೆಡ್ ಐಟಮು. ನೆಕ್ಸ್ಟು ಗಸಗಸೆ ಹಾಲು ಮತ್ತು ಸಿಹಿ ಒತ್ತು ಶಾವಿಗೆ. ಸೊ ಓಕೆ, ಆಹಾ, ತುಪ್ಪದ ಸ್ಮೆಲ್ ಸಕ್ಕತ್ತಾಗಿ ಬರ್ತಾಯಿದೆ. ಇದು ಕೂಡ ಬ್ರಹ್ಮಾಂಡವಾಗಿದೆ, ಸಕ್ಕತ್ತಾಗಿದೆ.
ಆ್ಯಕ್ಚುಲಿ ಸಖತ್ತಾಗಿದೆ ಅನ್ನೋದು ಬಿಟ್ಬಿಟ್ಟಿದ್ದೆ ನಾನು. ಎಲ್ಲರೂ ಆಡ್ಕೊಳ್ಳೋಕೆ ಶುರು ಮಾಡಿದರು ಸಖತ್ತಾಗಿದೆ ಅಂತ. ಇವತ್ತು ಮತ್ತೆ ಮಿಸ್ಸಾಗಿ ಹೇಳ್ಬಿಟ್ಟಿದ್ದೀನಿ. ಚೆನ್ನಾಗಿದೆ, ಸೂಪರಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಇನ್ನು ಏನೇನೋ ಹೇಳ್ಬೋದು ಇದಕ್ಕೆ. ಸೊ ಹೇಳೋದಕ್ಕೆ ಟೈಮ್ ಇಲ್ಲ, ತಿನ್ನಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಮುಗಿಸೋಣ. ತುಮಕೂರಿಗೆ ಬಂದು ಮ್ಯಾರಥಾನ್ ಓಡಾದ್ರ ಮೇಲೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇತ್ತು. ಆ ರೀಸನ್ಗೆ ಇಲ್ಲಿ ರೆಕಮೆಂಡೇಷನ್ ಅಂತ ಬಂದವಾಗ ಹಯಗ್ರೀವ ಚಾಟ್ಸ್ ಬ್ರಾಹ್ಮಿಣ್ಸ್ ಕೆಫೆ ತುಂಬ ರೆಕಮೆಂಡ್ ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದಿದ್ದೀವಿ. ಬಂದು ಫಸ್ಟಿಗೆ ನಾವು ಯಾವತ್ತಿದ್ರೂ ದೋಸೆ ಪ್ರಿಯರು, ಕರ್ನಾಟಕದವರು ಬೆಂಗಳೂರವರಾದ್ರಲ್ಲ ಅಂದರೂ ದೋಸೆ ಇದು ಬಿಟ್ಟರೆ ನಮಗೆ ಬೇರೆ ಏನೂ ಬೇಡ ಅಂತಲೇ ಅನಿಸೋದು. ಹಂಗಾಗಿ ಇವತ್ತು ಈರುಳ್ಳಿ ದೋಸೆ ತೊಗೊಂಡಿದ್ದೀನಿ ನೋಡಿ, ಎಷ್ಟು ಅದ್ಭುತವಾಗಿದೆ. ಎರಡು ಸೈಡು ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಹಾಗೆ ಒಂದು ಪೀಸ್ ಬ್ರೇಕ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಈಗ ಹೀಗೆ ಚಟ್ನಿ ಮುಟ್ಸ್ಕೊಂಡು ತಿಂತಾಯಿದ್ರೆ ಭಾರಿ ಅದ್ಭುತವಾಗಿದೆ. ನೀವು ತುಮಕೂರು ಕಡೆ ಬರೋರಿದ್ದರೆ ಬನ್ನಿ, ಬಂದವಾಗ ಹಯಗ್ರೀವ ಚಾಟ್ಸ್ ಬ್ರಾಹ್ಮಿಣ್ಸ್ ಕೆಫೆನ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿ. ಏನು ಪ್ಯಾಲೆಟಿಗೆ ಹೆವಿ ಅನಿಸಲ್ಲ, ಅದ್ಭುತವಾಗಿದೆ, ಬನ್ನಿ. ಸ್ನೇಹಿತರೆ, ಬಿಸಿಬೇಳೆಬಾತು ಮತ್ತು ಗೊಜ್ಜು ಅವಲಕ್ಕಿ ಎರಡನ್ನೂ ಸ್ವಲ್ಪ ಹಾಕಿಸ್ಕೊಂಬಂದಿದ್ದೀನಿ, ತಿನ್ನೋದಕ್ಕಾಗಲ್ಲ ಅಂತ. ಕ್ವಾಂಟಿಟಿ ಸಫಿಷಿಯೆಂಟಾಗಿರುತ್ತೆ. ನಾನೇನಪ್ಪ ಈಗ ಹಿಂದೆ ಗೊಜ್ಜು ಅವಲಕ್ಕಿ ಕೆಲವು ಕಡೆ ತಿಂದಿದ್ದೀನಿ, ಇಲ್ಲಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನೋಡೋಣ, ಫಸ್ಟ್ ಗೊಜ್ಜು ಅವಲಕ್ಕಿ ಟ್ರೈ ಮಾಡೋಣ. ಬಿಸಿ ಗೊಜ್ಜು ಅವಲಕ್ಕಿ ಉದುದ್ರಾಗಿದೆ. ಅವಲಕ್ಕಿ ನಾರ್ಮಲಾಗಿ ಏನಾಗುತ್ತೆ, ಮೆಡ್ಡೆ ಆಗಿಬಿಡುತ್ತೆ, ಅಂಟ್ಕೊಂಡ್ಬಿಡುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ಉದುದ್ರಾಗಿದೆ. ಸೊ ಇದರಲ್ಲಿ ಹಾಕಿರೋ ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ ಮತ್ತು ಇಂಗಿನ ಸ್ಮೆಲ್ಲು ಸಫಿಷಿಯೆಂಟಾಗಿ ಬರ್ತಾಯಿದೆ, ಸಖತ್ತಾಗಿ ಬರ್ತಿದೆ. ಆ ಅರೋಮಾ ಇದೆಯಲ್ಲ, ಅರೋಮಾಗೆ ಬಿದ್ದೋಗ್ತೀರ ನೀವು, ಅಷ್ಟು ಸೂಪರಾಗಿದೆ. ಆಮೇಲೆ ನೋಡಿ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಬ್ರಾಹ್ಮಣ ಪ್ರಸಾದಮಲ್ಲಿ ಇದರಲ್ಲಿ ಹಾಕಿರೋ ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ ಯಾವುದೂ ಕೂಡ ನೆಂದೋಗಿಲ್ಲ. ಮೇಯ್ನು ಗೊಜ್ಜು ಅವಲಕ್ಕಿಗೆ ಬೇಕಾಗಿರೋದು ಇದು. ಯಾಕಂದರೆ ಇದೆಲ್ಲ ನೆಂದೋಗ್ಬಿಟ್ರೆ ಗೊಜ್ಜು ಅವಲಕ್ಕಿ ಆ ಮಜಾನೇ ಹೊರಟೋಗುತ್ತೆ. ಸೊ ಇವರಂತೂ ಅಥೆಂಟಿಕ್ಕಾಗಿ ಮನೆಯಲ್ಲಿ ಯಾವ ರೀತಿ ನಾವು ನಮಗೋಸ್ಕರ ಮಾಡ್ಕೊಂಡು ತಿಂತೀವೋ ಅದೇ ರೀತಿ ಎಲ್ಲ ಐಟಮ್ನು ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತಿದೆ. ಇದಾಗಲೇ 3ನೇ ಐಟಮ್ ನಾನು ಟೇಸ್ಟ್ ನೋಡ್ತಾ ಇರೋದು. ಬಿಸಿಬೇಳೆ ಬಾತ್ ಕ್ಯೂನಲ್ಲಿದೆ. ಯಾಕೋ ಗೊಜ್ಜು ಅವಲಕ್ಕಿ ಬಿಟ್ಟು ಮುಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಬಿಸಿಬೇಳೆ ಬಾತು, ಖಾರ ಬುಂದಿ. ಬಿಸಿಬೇಳೆ ಬಾತ್ ಫಿನಿಶಿಂಗು ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡಿ, ನೀವು ಆಚೆ ಕಡೆ ಎಲ್ಲಾದರೂ ಬಿಸಿಬೇಳೆ ಬಾತ್ ತಿಂದರೆ ನಿಮಗೆ ಈ ಕ್ಯಾಪ್ಸಿಕಮ್ಮು, ಟೊಮೊಟೊ ಇದೆಲ್ಲ ತುಂಬ ಕಮ್ಮಿ ಕಾಣುತ್ತೆ. ಇಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟಾಗಿ ಹಾಕಿ ಎಲ್ಲ ಐಟಮ್ನು ಮನೆಯಲ್ಲಿ ನಾವು ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ಪ್ರಯಾರಿಟೈಸ್ ಮಾಡ್ತೀವೋ ಅದೇ ರೀತಿ ಪ್ರಯಾರಿಟೈಸ್ ಮಾಡಿದ್ದಾರೆ. ನನಗಂತೂ ಸಿಹಿ ಶಾವಿಗೆ, ಖಾರ ಒತ್ತು ಶಾವಿಗೆ, ಬಿಸಿಬೇಳೆ ಬಾತು ಮತ್ತು ಇವತ್ತಿನ ಸ್ಟಾರ್ ಫುಡ್ ಯಾವುದಂದರೆ ಗೊಜ್ಜು ಅವಲಕ್ಕಿ, ಇದಿಷ್ಟು ಇಷ್ಟ ಆಗಿದೆ. ಇನ್ನೂ ತುಂಬ ಐಟಮ್ಸ್ ಇದೆ ಇವ್ರ ಹತ್ರ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ದೋಸೆಯಲ್ಲಿ ಎಲ್ಲ ಐಟಮ್ ಸಿಗುತ್ತೆ, ತುಪ್ಪದ ದೋಸೆಗಳು. ಬಟ್ ನನ್ನ ಹತ್ರ ಹೊಟ್ಟೆ ಇಲ್ಲ ತಿನ್ನೋದಕ್ಕೆ, ಆಲ್ಮೋಸ್ಟ್ ಫುಲ್ಲಾಗಿಬಿಟ್ಟಿದೆ. ಸಾಧ್ಯ ಆದರೆ ಇನ್ನೊಂದು 2 ಐಟಮ್ನ ಟ್ರೈ ಮಾಡ್ತೀನಿ. ಬಟ್ ಇದೆಲ್ಲದನ್ನು ನೋಡ್ತಾ ಇದ್ದರೆ ಆ ಐಟಮ್ಗಳು ಚೆನ್ನಾಗೇ ಇರುತ್ತೆ. ಯು ವೋಂಟ್ ರಿಗ್ರೆಟ್, ನೀವಂತೂ ರಿಗ್ರೆಟ್ ಮಾಡೋದೇ ಇಲ್ಲ ಅಂತ ನನಗನ್ನಿಸ್ತಿದೆ. ನೋಡಿ, ಒಂದು ಸಾರಿ ವಿಸಿಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಯಾಕೆಂದರೆ ನಿಮ್ಮ ಒಂದು ಕಮೆಂಟು ನಮಗೆ ಶಕ್ತಿ ತುಂಬುತ್ತೆ. ಅದ್ರ ಜೊತೆಗೆ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮಲ್ಲಿ ಬಾಣಲೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಆಮೇಲೆ ಗೊಜ್ಜು ಅವಲಕ್ಕಿ, ಬಿಸಿಬೇಳೆ ಬಾತು, ಸಂಡೇ ದಿವಸ ಸ್ಪೆಷಲ್ ಇರುತ್ತೆ, ಹಯಗ್ರೀವ ಇರುತ್ತೆ, ಸ್ವೀಟು ಒತ್ತು ಶಾವಿಗೆ ಇರುತ್ತೆ. ಡೈಲಿ ಖಾರ ಒತ್ತು ಶಾವಿಗೆ ಮಾತ್ರ ಮಾಡ್ತೀವಿ. ಹೀಗೆ ತುಂಬ ಐಟಮ್ಸ್, ಸೆಟ್ ದೋಸೆ, ಖಾಲಿ ದೋಸೆ, ಬೆಣ್ಣೆ ಮಸಾಲೆ ಎಲ್ಲನೂ ಇರುತ್ತೆ. ಅದ್ರ ಜೊತೆಗೆ ಸಂಜೆ ಹೊತ್ತು ಚಾಟ್ಸ್ ಮಾಡ್ತೀವಿ. ಸಂಜೆ 5ರಿಂದ ರಾತ್ರಿ 8 ಗಂಟೆ ತನಕ ಚಾಟ್ಸ್ ಇರುತ್ತೆ.
ಸಂಜೆ ಹೊತ್ತು ಬಳ್ಳಾರಿ ಮಿರ್ಚಿ ಮಾಡ್ತೀವಿ, ಆಮೇಲೆ ಕ್ಯಾಪ್ಸಿಕಮ್ ಬೋಂಡ ಇರುತ್ತೆ. ತರಕಾರಿ ಉಪ್ಪಿಟ್ಟು ಹೈಲೈಟು, ಮತ್ತು ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಅಕ್ಕಿ ತರಿ ಉಪ್ಪಿಟ್ಟು ಸರ್. ಅದು ಈಗ ಸದ್ಯಕ್ಕೆ 2 ದಿವಸದಿಂದ ಸ್ಟಾಪ್ ಮಾಡಿದ್ದೀವಿ ಅಕ್ಕಿ ತರಿ ಉಪ್ಪಿಟ್ಟು. ಅವರೆಕಾಳು ಸಿಗೋ ತನಕ ಅದು ಮಾಡ್ತೀವಿ, ಆಮೇಲೆ ತರಕಾರಿ ಉಪ್ಪಿಟ್ಟೆ ಮಾಡ್ತೀವಿ. ತುಂಬ ಜನ ಕೇಳ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇಲ್ಲ ತರಕಾರಿ ಉಪ್ಪಿಟ್ಟು, ಸ್ಟಾಪ್ ಮಾಡಿದ್ದೀರಾ ಅಂತ. ಈಗ ಮತ್ತೆ ಶುರು ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಹೈಗ್ರೀವ ಚಾಟ್ಸು, ಬ್ರಾಹ್ಮಿನ್ ಕೆಫೆ ಎರಡೂ ಒಂದೇ. ಇಲ್ಲಿಂದ ತಿಂಡಿ ತಿಂದ್ಕೊಂಡು ಹೊರಡುವಂಥ ಸಮಯ. ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಐಟಮ್ನು ನಾನು ಟೇಸ್ಟ್ ನೋಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಹೊಟ್ಟೆಲಿ ಜಾಗ ಇಲ್ಲ, ಅದರಿಂದ ದೋಸೆ ಐಟಮ್ಗಳನ್ನ ನೋಡಿಲ್ಲ, ರೊಟ್ಟಿನ ತಿಂದಿಲ್ಲ. ಬಟ್ ಎಲ್ಲರ ಫೀಡ್ಬ್ಯಾಕು ಪಾಸಿಟಿವ್ ಆಗೇ ಇದೆ. ಸೊ ಎಷ್ಟು ಅಂತ ತಿನ್ನೋಕ್ಕಾಗತ್ತೆ, ನಾನೊಬ್ಬನೇ. ಸುಮಾರು ಒಂದು 15ರಿಂದ 20 ಐಟಮ್ ಸಿಗುತ್ತೆ ನಿಮಗೆ. ಅದರಲ್ಲಿ ಹೈಲೈಟ್ ಅಂದರೆ ತರಕಾರಿ ಉಪ್ಪಿಟ್ಟು. ಅದನ್ನು ಮಿಸ್ ಮಾಡಬೇಡಿ ಅಂತ ನನ್ನ ಫ್ರೆಂಡ್ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರು ಮಾಡಿಲ್ಲ. ಆ ಫೀಡ್ಬ್ಯಾಕು ಚೆನ್ನಾಗೇ ಇದೆ, ಎಲ್ಲರೂ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾಯಿದ್ದಾರೆ. ತುಂಬ ದೂರದವರೆಗೆ ಸ್ವಿಗ್ಗಿ ಮತ್ತು ಝೊಮೊಟೊದಲ್ಲಿ ರೀಚ್ ಆಗ್ತಿದೆ. ಸಪೋಸ್ ನಿಮಗೆ ಇಲ್ಲಿಗೆ ಬರೋದಕ್ಕೆ ಫೀಸಿಬಿಲಿಟಿ ಇಲ್ಲ ಅಂದರೆ ಸ್ವಿಗ್ಗಿ ಮತ್ತು ಝೊಮೊಟೊದಲ್ಲಿ ನೀವು ಬುಕ್ ಮಾಡ್ಕೋಬೋದು. ನೀವು ಇನ್ ಪರ್ಸನ್ ಬರೋದಾದರೆ ತುಮಕೂರಿನ SS ಪುರಂ ಮೇನ್ ರೋಡಲ್ಲಿ ಮೆಡ್ ಪ್ಲಸ್ ಇದೆ. ಮೆಡ್ ಪ್ಲಸ್ ಹಿಂಭಾಗಕ್ಕೆ ಈ ಒಂದು ಬ್ರಾಹ್ಮಿನ್ಸ್ ಕೆಫೆ ಬರುತ್ತೆ. ಸೊ ನೀವು ಬಂದು ಟೇಸ್ಟ್ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಧನ್ಯವಾದಗಳು.